2019ರಲ್ಲಿ ಜೆಪಿ ನಡ್ಡಾ ಅವರನ್ನ ಇದೇ ರೀತಿ ಬಿಜೆಪಿ ಕಾರ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತೆ. ನಂತರ 2020ರಲ್ಲಿ ಅವರನ್ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತೆ. ಈಗ ನಿತಿನ್ ನವೀನ್ ಅವರ ಸರದಿ. ಮೊನ್ನೆ ಅಷ್ಟೇ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಇವರು ನಾಳೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾ ಇದ್ದಾರೆ. ಯಾರು ಈ ನಿತಿನ್ ನವೀನ್? ಇವರ ಹಿನ್ನೆಲೆ ಏನು? ಇವೆಲ್ಲವನ್ನೂ ಕೂಡ ತಿಳ್ಕೋಬೇಕಲ್ವಾ? ನವೀನ್ ಬಿಹಾರ ಮೂಲದ ಯುವ ರಾಜಕಾರಣಿ. ಬಂಕಿಂಪುರ್ ಕ್ಷೇತ್ರದಿಂದ ಸತತ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸಚಿವರು ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಇವರು ಕಾನೂನು ಸಚಿವರಾಗಿದ್ರು, ನಗರಾಭಿವೃದ್ಧಿ ಸಚಿವರಾಗಿದ್ರು, ಸಾರಿಗೆ ಸಚಿವರಾಗಿದ್ರು. ಈ ರೀತಿ ಹಲವು ಖಾತೆಗಳನ್ನ ನಿಭಾಯಿಸಿದ ಅನುಭವ ನಿತಿನ್ ನವೀನ್ ಅವರಿಗೆ ಇದೆ. ತಳಮಟ್ಟದಿಂದ ಪಕ್ಷ ಸಂಘಟನೆಯಲ್ಲಿ ಪರಿಣಿತರಾಗಿರುವಂತವರು ನಿತಿನ್ ನವೀನ್ ಅವರು. ಕಾರಣ 26ನೇ ವರ್ಷಕ್ಕೆ ಇವರು ರಾಜಕಾರಣಕ್ಕಿಳಿತಾರೆ. ಚುನಾವಣೆಗೆ 26ನೇ ವರ್ಷಕ್ಕೆ ಬರ್ತಾರೆ ಇವರು. ಪಕ್ಷಕ್ಕೆ ಯಾವ ರೀತಿ ಅನುಕೂಲದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಮೊದಲಿನಿಂದನೂ ಇವರಿಗೆ ಕರಗತ. ಹಿಂಗಾಗಿ ಪಕ್ಷಕ್ಕೆ ಯುವ ಶಕ್ತಿಯನ್ನ ಸೆಳೆಯುವಂತ ನೈಪುಣ್ಯತೆ ಈ ನಿತಿನ್ ನವೀನ್ ಅವರಿಗೆ ಇದೆ. ಅದರಲ್ಲೂ ವಿಶೇಷವಾಗಿ ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿಯ ಪರಿಸ್ಥಿತಿ ಮೊದಲು ಹೇಗಿತ್ತು, ಈಗ ಹೇಗಿದೆ? ಆ ಈಶಾನ್ಯ ರಾಜ್ಯಗಳಲ್ಲಿ ವೆರಿ ಚಾಲೆಂಜಿಂಗ್ ಅನ್ನುವಂತೆ ಪಕ್ಷ ಸಂಘಟನೆಗಳನ್ನ ಮಾಡಿ ಆ ಸಂಘಟನೆಯಿಂದಲೇ ಪ್ರಸಿದ್ಧಿ ಪಡೆದಿದ್ದು ಇದೇ ನಿತಿನ್ ನವೀನ್ ಅವರು. 2008ರಲ್ಲಿ ಬಿಜೆಪಿ ಯುವ ಮೋರ್ಚಾದ ಎನ್ಬಿಸಿ ಸದಸ್ಯ ಆಗ್ತಾರೆ, ಅಂದ್ರೆ ಕಾರ್ಯಕಾರಿಣಿ ಮೆಂಬರ್ ಆಗ್ತಾರೆ. 2016, 2019 ಈ ಅವಧಿಯಲ್ಲಿ, ಅಂದ್ರೆ 2016ರಿಂದ 2019ರವರೆಗೆ ಬಿಹಾರದ ಯುವ ಮೋರ್ಚಾ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ ನಿತಿನ್ ನವೀನ್ ಅವರು. 2021ರಿಂದ ಛತ್ತೀಸ್ಗಢ ಬಿಜೆಪಿಯ ಉಸ್ತುವಾರಿಯೂ ಕೂಡ ಇವರು ಉಸ್ತುವಾರಿಯನ್ನ ವಹಿಸಿದ ಮೇಲೆ ಅಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರುವಂತಹ ಕೆಲಸ ಕೂಡ ಆಯಿತು. ನಿತಿನ್ ನವೀನ್ ಉಸ್ತುವಾರಿಯಲ್ಲಿ ಛತ್ತೀಸ್ಗಢದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತು. ಪ್ರಧಾನಿ ಮೋದಿ ಅವರು, ಅಮಿತ್ ಶಾ ಅವರ ನಂಬಿಕಸ್ಥ ನಾಯಕ ಈ ನಿತಿನ್ ನವೀನ್. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀನಿ ಕೇಳಿ ವೀಕ್ಷಕರೇ. ಇವತ್ತು ಇನ್ನೊಂದು ಅಚ್ಚರಿ ಮತ್ತು ಎಲ್ಲರೂ ಕೂಡ ಕುತೂಹಲದಿಂದ ನೋಡಬೇಕಾದಂತ ಒಂದು ಬೆಳವಣಿಗೆ ಆಯಿತು. ನಾಮಪತ್ರ ಸಲ್ಲಿಸೋದಕ್ಕೆ ಬರ್ತಾರೆ. ಇವತ್ತು 37 ನಾಮಪತ್ರಗಳ ಸಲ್ಲಿಕೆ ಆಗುತ್ತೆ. 37 ಜನ ಅಧ್ಯಕ್ಷ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ರಾ ಅಂತ ಆಶ್ಚರ್ಯ ಆಗ್ಬೇಕಾಗಿಲ್ಲ. ಕಹಾನಿ ಮೇ ಟ್ವಿಸ್ಟ್ ಏನಂತಂದ್ರೆ, ಸಲ್ಲಿಸಿದ 37 ನಾಮಪತ್ರಗಳು ಇದೇ ನಿತಿನ್ ನವೀನ್ ಅವರ ಹೆಸರಲ್ಲೇ ಇದ್ವು. ಚುನಾವಣೆ ನಡೆಸುವಂತ ಅಧಿಕಾರಿ ನೋಡ್ತಾರೆ, 37 ನಾಮಪತ್ರಗಳಲ್ಲಿ ಎಲ್ಲ ನಾಮಪತ್ರಗಳಲ್ಲಿ ನಿತಿನ್ ನವೀನ್ ಇದೇ ಹೆಸರು. ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಬಿಜೆಪಿ ಪಾರ್ಟಿಯಲ್ಲಿ ಒಮ್ಮತ ಎಷ್ಟರ ಮಟ್ಟಿಗೆ ಇದೆ, ಒಗ್ಗಟ್ಟು ಎಷ್ಟರ ಮಟ್ಟಿಗೆ ಇದೆ, ಶಿಸ್ತು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತೋರಿಸುತ್ತೆ. ಎಲ್ಲರೂ ಒಬ್ಬನನ್ನೇ ಅಧ್ಯಕ್ಷನನ್ನ ಕಾಣಬೇಕು ಅನ್ನುವಂತ ಆಸೆಯಿಂದ 37 ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಡಿಫರೆಂಟ್ ಹೆಸರಿಲ್ಲ, ನಿತಿನ್ ನವೀನ್ ಅವರ ಒಬ್ಬರದೇ ಹೆಸರು. ಇಡೀ ದೇಶಕ್ಕೆ ಒಂದು ಸಂದೇಶವನ್ನ ಈ ಪಾರ್ಟಿ ಕೊಟ್ಟಿದೆ. ಈ ಮೂಲಕ ಬಿಜೆಪಿ ಇದರಿಂದ 2 ಸಂದೇಶವನ್ನ ಕೊಟ್ಟಿದೆ. ನಿಧಾನಕ್ಕೆ ಬಿಜೆಪಿ ಯುವ ನಾಯಕತ್ವಕ್ಕೆ ಮಣೆ ಹಾಕ್ತಾ ಇದೆ. ಸರಳವಾಗಿ ಯಾವುದೇ ತೊಂದರೆ ಇಲ್ಲದೆ ಅಧಿಕಾರ ಹಸ್ತಾಂತರ ಮಾಡೋದು ಹೇಗೆ ಅನ್ನೋದನ್ನ ತೋರಿಸಿಕೊಡ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ವಿಚಾರ, ಅಧಿಕಾರದ ಹಂಚಿಕೆ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲ ಇರಲ್ಲ, ನಾವು ಎಲ್ಲರಿಗೂ ಪ್ರಾಶಸ್ತ್ಯವನ್ನ ಕೊಡ್ತೀವಿ ಅನ್ನೋ ಸಂದೇಶವನ್ನ ಬಿಜೆಪಿ ರವಾನೆ ಮಾಡಿದೆ. ಈ ಒಂದು ಬೆಳವಣಿಗೆಯ ಮೂಲಕ ನಾಳೆ ಇವರು ಪಟ್ಟಾಭಿಷಿಕ್ತರಾಗಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಇತ್ಯಾದಿ ಗಣ್ಯ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. 2019ರಲ್ಲಿ ಜೆಪಿ ನಡ್ಡಾ ಅವರನ್ನ ಇದೇ ರೀತಿ ಬಿಜೆಪಿ ಕಾರ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತೆ. ನಂತರ 2020ರಲ್ಲಿ ಅವರನ್ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತೆ. ಈಗ ನಿತಿನ್ ನವೀನ್ ಅವರ ಸರದಿ. ಮೊನ್ನೆ ಅಷ್ಟೇ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಇವರು ನಾಳೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾ ಇದ್ದಾರೆ. ಯಾರು ಈ ನಿತಿನ್ ನವೀನ್? ಇವರ ಹಿನ್ನೆಲೆ ಏನು? ಇವೆಲ್ಲವನ್ನೂ ಕೂಡ ತಿಳ್ಕೋಬೇಕಲ್ವಾ? ನವೀನ್ ಬಿಹಾರ ಮೂಲದ ಯುವ ರಾಜಕಾರಣಿ. ಬಂಕಿಂಪುರ್ ಕ್ಷೇತ್ರದಿಂದ ಸತತ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸಚಿವರು ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಇವರು
ಕಾನೂನು ಸಚಿವರಾಗಿದ್ರು, ನಗರಾಭಿವೃದ್ಧಿ ಸಚಿವರಾಗಿದ್ರು, ಸಾರಿಗೆ ಸಚಿವರಾಗಿದ್ರು. ಈ ರೀತಿ ಹಲವು ಖಾತೆಗಳನ್ನ ನಿಭಾಯಿಸಿದ ಅನುಭವ ನಿತಿನ್ ನವೀನ್ ಅವರಿಗೆ ಇದೆ. ತಳಮಟ್ಟದಿಂದ ಪಕ್ಷ ಸಂಘಟನೆಯಲ್ಲಿ ಪರಿಣಿತರಾಗಿರುವಂತವರು ನಿತಿನ್ ನವೀನ್ ಅವರು. ಕಾರಣ 26ನೇ ವರ್ಷಕ್ಕೆ ಇವರು ರಾಜಕಾರಣಕ್ಕೆ ಇಳಿತಾರೆ. ಚುನಾವಣೆಗೆ 26ನೇ ವರ್ಷಕ್ಕೆ ಬರ್ತಾರೆ ಇವರು. ಪಕ್ಷಕ್ಕೆ ಯಾವ ರೀತಿ ಅನುಕೂಲದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಮೊದಲಿನಿಂದನೂ ಇವರಿಗೆ ಕರಗತ. ಹಿಂಗಾಗಿ ಪಕ್ಷಕ್ಕೆ ಯುವ ಶಕ್ತಿಯನ್ನ ಸೆಳೆಯುವಂತ ನೈಪುಣ್ಯತೆ ಈ ನಿತಿನ್ ನವೀನ್ ಅವರಿಗೆ ಇದೆ. ಅದರಲ್ಲೂ ವಿಶೇಷವಾಗಿ ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿಯ ಪರಿಸ್ಥಿತಿ ಮೊದಲು ಹೇಗಿತ್ತು, ಈಗ ಹೇಗಿದೆ. ಆ ಈಶಾನ್ಯ ರಾಜ್ಯಗಳಲ್ಲಿ ವೆರಿ ಚಾಲೆಂಜಿಂಗ್ ಅನ್ನುವಂತೆ ಪಕ್ಷ ಸಂಘಟನೆಗಳನ್ನ ಮಾಡಿ ಆ ಸಂಘಟನೆಯಿಂದಲೇ ಪ್ರಸಿದ್ಧಿ ಪಡೆದಿದ್ದು ಇದೇ ನಿತಿನ್ ನವೀನ್ ಅವರು. 2008ರಲ್ಲಿ ಬಿಜೆಪಿ ಯುವ ಮೋರ್ಚಾದ ಎನ್ಬಿಸಿ ಸದಸ್ಯ ಆಗ್ತಾರೆ, ಅಂದ್ರೆ ಕಾರ್ಯಕಾರಿಣಿ ಮೆಂಬರ್ ಆಗ್ತಾರೆ. 2016, 2019 ಈ ಅವಧಿಯಲ್ಲಿ, ಅಂದ್ರೆ 2016ರಿಂದ 2019ರವರೆಗೆ ಬಿಹಾರದ ಯುವ ಮೋರ್ಚಾ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ ನಿತಿನ್ ನವೀನ್ ಅವರು. 2021ರಿಂದ ಛತ್ತೀಸ್ಗಢ ಬಿಜೆಪಿಯ ಉಸ್ತುವಾರಿಯೂ ಕೂಡ ಇವರು ಉಸ್ತುವಾರಿಯನ್ನ ವಹಿಸಿದ ಮೇಲೆ ಅಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರುವಂತಹ ಕೆಲಸ ಕೂಡ ಆಯಿತು. ನಿತಿನ್ ನವೀನ್ ಉಸ್ತುವಾರಿಯಲ್ಲಿ ಛತ್ತೀಸ್ಗಢದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತು. ಪ್ರಧಾನಿ ಮೋದಿ ಅವರು, ಅಮಿತ್ ಶಾ ಅವರ ನಂಬಿಕಸ್ಥ ನಾಯಕ ಈ ನಿತಿನ್ ನವೀನ್. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀನಿ ಕೇಳಿ ವೀಕ್ಷಕರೇ. ಇವತ್ತು ಇನ್ನೊಂದು ಅಚ್ಚರಿ ಮತ್ತು ಎಲ್ಲರೂ ಕೂಡ ಕುತೂಹಲದಿಂದ ನೋಡಬೇಕಾದಂತ ಒಂದು ಬೆಳವಣಿಗೆ ಆಯಿತು. ನಾಮಪತ್ರ ಸಲ್ಲಿಸೋದಕ್ಕೆ ಬರ್ತಾರೆ. ಇವತ್ತು 37 ನಾಮಪತ್ರಗಳ ಸಲ್ಲಿಕೆ ಆಗುತ್ತೆ. 37 ಜನ ಅಧ್ಯಕ್ಷ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ರಾ ಅಂತ ಆಶ್ಚರ್ಯ ಆಗ್ಬೇಕಾಗಿಲ್ಲ. ಕಹಾನಿ ಮೇ ಟ್ವಿಸ್ಟ್ ಏನಂತಂದ್ರೆ, ಸಲ್ಲಿಸಿದ 37 ನಾಮಪತ್ರಗಳು ಇದೇ ನಿತಿನ್ ನವೀನ್ ಅವರ ಹೆಸರಲ್ಲೇ ಇದ್ವು. ಚುನಾವಣೆ ನಡೆಸುವಂತ ಅಧಿಕಾರಿ ನೋಡ್ತಾರೆ, 37 ನಾಮಪತ್ರಗಳಲ್ಲಿ ಎಲ್ಲ ನಾಮಪತ್ರಗಳಲ್ಲಿ ನಿತಿನ್ ನವೀನ್ ಇದೇ ಹೆಸರು. ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಬಿಜೆಪಿ ಪಾರ್ಟಿಯಲ್ಲಿ ಒಮ್ಮತ ಎಷ್ಟರ ಮಟ್ಟಿಗೆ ಇದೆ, ಒಗ್ಗಟ್ಟು ಎಷ್ಟರ ಮಟ್ಟಿಗೆ ಇದೆ, ಶಿಸ್ತು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತೋರಿಸುತ್ತೆ. ಎಲ್ಲರೂ ಒಬ್ಬನನ್ನೇ ಅಧ್ಯಕ್ಷನನ್ನ ಕಾಣಬೇಕು ಅನ್ನುವಂತ ಆಸೆಯಿಂದ 37 ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಡಿಫರೆಂಟ್ ಹೆಸರಿಲ್ಲ, ನಿತಿನ್ ನವೀನ್ ಅವರ ಒಬ್ಬರದೇ ಹೆಸರು. ಇಡೀ ದೇಶಕ್ಕೆ ಒಂದು ಸಂದೇಶವನ್ನ ಈ ಪಾರ್ಟಿ ಕೊಟ್ಟಿದೆ. ಈ ಮೂಲಕ ಬಿಜೆಪಿ ಇದರಿಂದ 2 ಸಂದೇಶವನ್ನ ಕೊಟ್ಟಿದೆ. ನಿಧಾನಕ್ಕೆ ಬಿಜೆಪಿ ಯುವ ನಾಯಕತ್ವಕ್ಕೆ ಮಣೆ ಹಾಕ್ತಾ ಇದೆ. ಸರಳವಾಗಿ ಯಾವುದೇ ತೊಂದರೆ ಇಲ್ಲದೆ ಅಧಿಕಾರ ಹಸ್ತಾಂತರ ಮಾಡೋದು ಹೇಗೆ ಅನ್ನೋದನ್ನ ತೋರಿಸಿಕೊಡ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ವಿಚಾರ, ಅಧಿಕಾರದ ಹಂಚಿಕೆ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲ ಇರಲ್ಲ, ನಾವು ಎಲ್ಲರಿಗೂ ಪ್ರಾಶಸ್ತ್ಯವನ್ನ ಕೊಡ್ತೀವಿ ಅನ್ನೋಂಥ ಸಂದೇಶವನ್ನ ಬಿಜೆಪಿ ರವಾನೆ ಮಾಡಿದೆ ಈ ಒಂದು ಬೆಳವಣಿಗೆಯ ಮೂಲಕ. ನಾಳೆ ಇವರು ಪಟ್ಟಾಭಿಷಿಕ್ತರಾಗಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಇತ್ಯಾದಿ ಗಣ್ಯ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ.